ಬಹಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಸುಮಾರು 600 ಸ್ಟೂಡೆಂಟ್ಸ್ ಅಡ್ಮಿಷನ್, 600 ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದೆ. ವಿವಿಧ ಟ್ರೇಡ್ ಗಳಲ್ಲಿ ಎಲೆಕ್ಟ್ರಿಷಿಯನ್, ಇಲ್ಲಿ ಸುಮಾರು 600ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದೆ. ಎಲೆಕ್ಟ್ರಿಷಿಯನ್ ಅಲ್ಲಿ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಫಿಟ್ಟರ್, ಟರ್ನರ್, ವೆಲ್ಡರ್, ಶೀಟ್ ಮೆಟಲ್ ವರ್ಕರ್ ಅಂತ ವಿವಿಧ ಗ್ರೇಡ್ ಗಳಲ್ಲಿ ಅಡ್ಮಿಷನ್ ಆಗಿದೆ. ನಾವು ಈ ಒಂದು ITI ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ BEL ಸಂಸ್ಥೆ ಮುಖಾಂತರ ಹೊಸದಾಗಿ ವರ್ಕ್ಶಾಪ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವರ್ಕ್ಶಾಪ್ ಇನಾಗ್ರೇಷನ್ ಹಾಗೂ ಸ್ಟೂಡೆಂಟ್ಸ್ ಗೆ ಕ್ಲಾಸ್ ರೂಮ್ ಮತ್ತು ವರ್ಕ್ಶಾಪ್ ಇನಾಗ್ರೇಷನ್ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಒಂದು ಕೋಲಾರ ITF, KGF ITF ಪ್ಲೇಸ್ಮೆಂಟ್ ನಂಬರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಯಾವ ಯಾವ ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಮಾಡಿ ಬರ್ತಾ ಇದ್ದಾರೆ, ಸುಮಾರು 80% ಇಂದ ಜಾಸ್ತಿ ಸ್ಟೂಡೆಂಟ್ಸ್ ಗೆ ಇಮಿಡಿಯೇಟ್ಲಿ ಕೆಲಸದ ಅವಕಾಶ ಸಿಗ್ತಾ ಇದೆ. ಸೊ ದಟ್ ಇಸ್ ಐ ಥಿಂಕ್ ಸಕ್ಸಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಇಲ್ಲಿರುವ JTO ಮತ್ತು ಪ್ರಿನ್ಸಿಪಲ್ ಎಲ್ಲರಿಗೂ ನಾನು ಆ ವಿಷಯದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಲಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ಅನ್ನು ಮಾಡ್ಕೋಬೇಕು ಅಂತ ನಾನು ಎಲ್ಲ ITI ಪ್ರಿನ್ಸಿಪಲ್ಸ್ ವಿನಂತಿ ಮಾಡಿದ್ದೀನಿ. ಸೊ ಇದೇ ತರ BEL ತರನೇ ಬೇರೆ ಬೇರೆ ಸಂಸ್ಥೆಗಳು, HAL ಇರಬಹುದು ಅಥವಾ ಬೇರೆ PSS ಇರಬಹುದು, ಈ ತರ ತಮ್ಮ ಸಂಸ್ಥೆಗಳನ್ನು ದತ್ತು ತಗೊಂಡು ಇಲ್ಲಿರುವ ವರ್ಕ್ಶಾಪ್ಸ್ ಅಥವಾ ಲ್ಯಾಬ್ಸ್ ಅಥವಾ ಸ್ಟೂಡೆಂಟ್ಸ್ ಕ್ಲಾಸ್ ರೂಮ್ಸ್ ಇದನ್ನು ಅಭಿವೃದ್ಧಿ ಪಡಿಸಿದ್ರೆ ಖಂಡಿತ ನಮ್ಮ ITI ಸ್ಟೂಡೆಂಟ್ಸ್ ಗೆ ತುಂಬಾ ಅನುಕೂಲತೆ ಆಗುತ್ತೆ. ಸೊ ನಾನು ಬೇರೆ ಎಲ್ಲಾ CSR ಪಾರ್ಟ್ನರ್ಸ್ ವಿನಂತಿ ಮಾಡ್ತಾ ಇದ್ದೀನಿ, ಇದೇ ತರ ನೀವು ನಮ್ಮ ಬೇರೆ ಕಡೆ ಇರುವ ITIs ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಮೇಡಮ್, ಈಗ ಸ್ಟೂಡೆಂಟ್ ಹತ್ರ ಇಂಟ್ರಾಕ್ಷನ್ ಮಾಡಿದ್ದೀರಾ, ಏನ್ ಅವ್ರದ್ದು ಫೀಲಿಂಗ್ಸ್, ಡಿಮಾಂಡ್ಸ್? ಸೊ ನಾನ್ ಕೆಲವು ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ದೀನಿ. ಸೊ ಅವರು ಏನ್ ಓದಿದ್ದಾರೆ, ಐ ಜಸ್ಟ್ ವೆಂಟ್ ಥ್ರೂ ದೇರ್ ನೋಟ್ ಬುಕ್ಸ್ ಅಂಡ್ ಸೊ ಐ ಥಿಂಕ್ ದ ಲರ್ನಿಂಗ್ ಇಸ್ ಗುಡ್ ಆಕ್ಚುಲಿ. ಯಾಕಂದ್ರೆ I interact with them on a very old chapter and they were still able to answer. Okay. So student learning outcome is good. ನಾವು ಈ ಒಂದು ITI ಸ್ಟೂಡೆಂಟ್ ಔಟ್ಕಮ್ ಚೆನ್ನಾಗಿ ಆಗೋದಕ್ಕೆ ಹೊಸ ಎಕ್ವಿಪ್ಮೆಂಟ್ಸ್ ಮತ್ತು ಮಿಷನರೀಸ್ ತರುವುದಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬಿಕಾಸ್ ಬಹಳಷ್ಟು ಎಕ್ವಿಪ್ಮೆಂಟ್ಸ್ ಮಿಷನರೀಸ್ ಹಳೆಯದಾಗಿದೆ. ಸೊ ಅದನ್ನು ಚೇಂಜ್ ಮಾಡಿ ನ್ಯೂ ಎಕ್ವಿಪ್ಮೆಂಟ್ಸ್ ಮಿಷನರೀಸ್ ಕೂಡ ಮುಂದಿನ ವರ್ಷಗಳಲ್ಲಿ ಈ ಒಂದು ಸಂಸ್ಥೆಗೆ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. So at last, what is your advice to the students? So at this stage, ಈ ಸ್ಟೇಜ್ ಸ್ಟೂಡೆಂಟ್ಸ್ ಗೆ ಅಡ್ವೈಸ್ ಮಾಡ್ತಾ ಇರೋದು, ನಮ್ಮ ITI ಸ್ಟೂಡೆಂಟ್ಸ್ ಏನಾಗುತ್ತೆ ಯೂಶಲಿ 10th ಮುಗಿಸಿ ಡೈರೆಕ್ಟ್ಲಿ ITI ಬರ್ತಾ ಇದ್ದಾರೆ. ಸೊ ಅವ್ರಿಗೆ ನಮ್ಮ ಜಾಬ್ ಮಾರ್ಕೆಟ್ ಬಗ್ಗೆ ಅಷ್ಟು ತಿಳುವಳಿಕೆಗಳಿಲ್ಲ. ಸೊ ಕೆಲವು ಲಾಸ್ಟ್ ರೀಸೆಂಟ್ ಆಗಿ ITI ಮುಗಿದ ಮೇಲೆ ಇವಾಗೆಲ್ಲ ಸರ್ವಿಸ್ ಸೆಕ್ಟರ್ ಜಾಬ್ ಹೋಗ್ತಾ ಇದ್ದಾರೆ. ಅಮೆಝಾನ್, ಸ್ವಿಗ್ಗಿ, ಡೆಲಿವರಿ, ಝೊಮ್ಯಾಟೊ ಹೋಗ್ತಾ ಇದ್ದಾರೆ. ಸೊ ಅದು ಮಾಡಬಾರ್ದು. ಯಾಕಂದ್ರೆ ದಟ್ ವಿಲ್ ನಾಟ್ ಹೆಲ್ಪ್ ದಮ್ ಇನ್ ಕರಿಯರ್ ಪ್ರೊಫೆಷನ್. ITI ಮುಗಿದ ಮೇಲೆ ಒಳ್ಳೆಯ ಜೊತೆಗೆ ಅಪ್ರೆಂಟಿಸ್ಶಿಪ್ ಮಾಡಬೇಕು. HAL, BHEL ಎನಿ ಕೈಂಡ್ ಆಫ್ ಇಂಡಸ್ಟ್ರಿ ಅಪ್ರೆಂಟಿಸ್ಶಿಪ್ ಮಾಡ್ಬಿಟ್ಟು ಆಮೇಲೆ ಅದೇ ಕಂಪನಿಯಲ್ಲಿ ನೌಕರಾಗಿ ಜಾಯಿನ್ ಮಾಡಿದ್ರೆ ಅವ್ರಿಗೆ ಕೆರಿಯರ್ ಪ್ರೋಗ್ರೆಷನ್ ಸಿಗ್ತದೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಯಾವ ಟ್ರೇಡ್ಸ್ ಅಲ್ಲಿ ಅವರು ತರಬೇತಿಯನ್ನು ಪಡೆದಿದ್ದಾರೆ ಅದೇ ಟ್ರೇಡ್ಸ್ ಅಲ್ಲಿ ಸಮ್ ಸಾರ್ಟ್ ಆಫ್ ಎಂಪ್ಲಾಯ್ಮೆಂಟ್ ಅವ್ರು ತಗೋಬೇಕು. ಸರ್ವಿಸ್ ಸೆಕ್ಟರ್ಗೆ ಹೋಗಬಾರ್ದು. ರಿಟೇಲ್ ಮಾರ್ಕೆಟ್, ಶಾಪ್ ಅಸಿಸ್ಟೆಂಟ್, ಶಾಪ್ ಫ್ಲೋರ್ ಮ್ಯಾನೇಜರ್ ಈ ತರ ಹೋಗೋದ್ರ ಬದಲಾಗಿ ಈ ಇಂಡಸ್ಟ್ರಿಯಲ್ಲಿ ಇದ್ರೆ ಅವ್ರಿಗೆ ಒಂದು ಕೆರಿಯರ್ ಪ್ರೋಗ್ರೆಷನ್ ಆಗುತ್ತೆ ಅಂತ ನಾನು ಎಲ್ಲಾ ಸ್ಕೂಲ್ಸ್. what is your advice to the students? What is your advice to the students? संजय गौराल, जनरल मैनेजर भारत इलेक्ट्रॉनिक्स बैंगलोर। और हम लोग जो है अभी इस समय नए ब्राइट बच्चों को इंडक्ट करते हैं, क्योंकि हम जो है वो प्रीमियर इंडस्ट्री है हमारा भारत इलेक्ट्रॉनिक्स, मिनिस्ट्री ऑफ डिफेंस का ऑर्गेनाइजेशन है, नई टेक्नोलॉजी पे काम करते हैं, जो बोलते हैं आउट ऑफ द वर्ल्ड है। अभी नया से नया प्रोडक्ट आ रहा है कि डिफेंस को हमारे शिक्षा में आगे रखना है। अगर हम एक कदम पीछे रहेंगे तो हम हारेंगे। इसलिए हमें नए बच्चे ऐसे चाहिए जो नई नॉलेज एक्वायर करने के लिए हमेशा एग्री करते हैं, रेडी रहते हैं। अभी जो ये है ITI, ये बेसिक फाउंडेशन कोर्स है। आपको ITI से ही नहीं रुकना, आपको ITI के बाद डिप्लोमा करना है, इंजीनियरिंग करनी है, आपको MTech करना है, डॉक्टरेट करनी है। हम लोग MTech डॉक्टरेट ऐसे लोगों को ज्यादा चाहते हैं कि वो जो है वो नया प्रयोग करते हैं, नया एक्सपेरिमेंट करते हैं। तो जब नया एक्सपेरिमेंट करेंगे तभी हम नई चीजें नई बना पाएंगे। तो मेरा नए बच्चों से सबसे यही है कि आप सिर्फ किताब में जो है उसको ना पढ़ें, बल्कि सोशल मीडिया है, चाहे वो लिंक्डइन है, चाहे वो quora.com है,
या चाहे इंटरनेट की सर्विसेज है, या एआई आर्टिफिशियल इंटेलिजेंस है, मशीन लैंग्वेज है, इन सब के बारे में जरूर पढ़ें और इसको अपने सिर्फ यहीं का आईटीआई करके बेसिक जो वर्कमैन वाला है उससे बाहर निकले और इनोवेट या जैसे कहते हैं प्रयोग करके नया चीज को बनाना उसमें आए, तभी भारत का जो है हम लोग भारत को एक विकसित देश बना पाएंगे। भारत को विकसित देश बनाना इसलिए जरूरी है कि अगर हमने अभी ये कदम नहीं उठाया तो जो प्रधानमंत्री जी का सपना है 2047 में हमको विकसित बनाना है, तो ये आप ही लोग हैं जो आज आप अगर 2047 उस समय उस जगह पर होंगे तो आप उतना हमें कंटिन्यू कर पाएंगे भारत को विकसित बनाने। आपका नया प्रयोग करना वाला फिर होना चाहिए। आपको कभी भी संतुष्टि पे रुकना नहीं है, आपको नई नई चीजें सीखते रहना है, उस पर विचार करना है, नया नया चीजों सीखना है और उसके लिए ऐसी ऑर्गेनाइजेशन चुननी है जो उस आपके इस नई चीज को यूज कर, ना कि आप इन छोटे मीटिंग आप हमेशा ऊंचे सोचे, बड़ा सोचे, जिससे कि भारत आगे जाके बहुत बड़ा विकसित देश है।